ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಫ್ರೈಡೇ ಬೆಳಗ್ಗೆಯಿಂದ ಲಾಗ್ ಆಗಿರುತ್ತೆ. ಈ ಫುಲ್ ಡೇ ನಾನು ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಳಗ್ಗೆನೇ ಇನ್ನು ಸ್ನಾನ ಎಲ್ಲ ಮಾಡಿ ಸಿಂಪಲಾಗಿ ರಂಗೋಲಿನೂ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲಾಗಿ ಪೂಜೆನೂ ಮಾಡಿಕೊಂಡೆ. ಇನ್ನು 2 ಟೈಮ್ಗೆ ಒಂದೇ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಲಂಚ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಪೌಡ್ರನ್ನ ನಾನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳೋದಕ್ಕೆ ಬಾಣಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಒಂದು ಅರ್ಧ ಸ್ಪೂನು, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಚಕ್ಕೆ, 1-2 ಏಲಕ್ಕಿ, 2 ಲವಂಗ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಗಸಗಸೆ, ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಂದು 10 ಸೇರಿಸ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಮೆಣಸಿನ್ಕಾಯಿನ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ಬೇಳೆ ಎಲ್ಲ ಹಾಕಿ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಬಿಸಿಬೇಳೆ ಬಾತ್ ಪೌಡ್ರು ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದೊಂದು ಅರ್ಧ ಸ್ಪೂನ್ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು 1 ತಿಂಗಳು 2 ತಿಂಗಳು ಇಟ್ರೂ ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಪೌಡರು. ನಾವೇ ಮನೇಲಿ ಈ ಥರ ಪ್ರಿಪೇರ್ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಅವಾಗಿಂದ ಅವಾಗೆ ಮಾಡ್ಕೊಳೋದ್ರಿಂದ. ಇನ್ನು ಈ ಕಡೆ ತರಕಾರಿಗಳೆಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಬಿಸಿಬೇಳೆ ಬಾತ್ಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬಿಸಿ ನೀರು ಕೂಡ ಕಾದಿತ್ತು, ಅದನ್ನು ಕೂಡ ತಣ್ಣಗಾಗೋದಕ್ಕೆ ಎತ್ತಿಟ್ಟಿದ್ದೀನಿ ಕುಡಿಯೋದಕ್ಕೆ. ಇವಾಗ ಉಗುರು ಬೆಚ್ಚ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಬೆಳಗ್ಗೆ ಟೈಮಲ್ಲಿ. ಇನ್ನು ಅದು ತಣ್ಣಗಾಗೋಷ್ಟರಲ್ಲಿ ಇದು ಎಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹೀಗೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕಿ ಒಂದು 2-3 ಟೈಮ್ ತೊಳೆದ್ಬಿಟ್ಟು ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ಕಡಲೆಬೀಜ, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಬೇಕು. ಒಂದು 4 ವಿಸಿಲ್ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದು ಬೇಯೋಷ್ಟರಲ್ಲಿ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೀಜ 1 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಇಂಗು ಹಾಕಿ 1 ಈರುಳ್ಳಿ, 1 ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ 1 ಟೊಮಟನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಇವಾಗ ಬಿಸಿಬೇಳೆ ಬಾತ್ ಪೌಡ್ರ್ 2 ಟೇಬಲ್ ಸ್ಪೂನ್ ಸೇರಿಸ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸಿ ಕೊತ್ತಂಬರಿನೂ ಸೇರಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಬೆಂದಿರೋ ಅನ್ನನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತುಪ್ಪನ ಸೇರಿಸಿ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ ಇದು. ಈ ಥರ ಒಂದ್ಸರಿ ಮನೇಲೇ ನಾವೇ ಪೌಡ್ರನ್ನ ಪ್ರಿಪೇರ್ ಮಾಡಿ ಟ್ರೈ ಮಾಡಿ ನೋಡಿ. ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಕಟ್ಬಿಟ್ಟೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ನಮ್ಮ ಹಸ್ಬೆಂಡ್ಗೂ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಬಿಟ್ಟು ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನೆನ್ನೆ ಬಂದುಬಿಟ್ಟು ಡಿ-ಮಾರ್ಟ್ಗೆ ಹೋಗಿದ್ರಿ. ಅದು ಏನೇನು ಶಾಪಿಂಗ್ ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಎಷ್ಟಾಯಿತು ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಡಿ-ಮಾರ್ಟ್ಗೆ ಹೋಗಿದ್ದೀನಿ. ಡಿ-ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಇದೊಂದು ಲಂಚ್ ಬಾಕ್ಸ್ ತುಂಬಾ ಚೆನ್ನಾಗಿದೆ. 349 ರೇಟು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಇದರೊಳಗಡೆ ನೀರು ಕೂಡ ಹೋಗಿ ಸೇರೋದಿಲ್ಲ. ಈ ಸೈಡಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ಬೇಕು ಅಂತೇಳಿದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಪಲ್ಯ ಆ ಥರ ಹಾಕ್ಕೊಳ್ಳೋದಕ್ಕೆ ಈ ಬಾಕ್ಸ್ ಕೊಟ್ಟಿದ್ದಾರೆ. ಚಿಕ್ಕದೊಂದು ಇನ್ನು ಇದೊಂದು ತಗೊಂಡೆ. ಇದು ಬಂದ್ಬಿಟ್ಟು 129 ರುಪೀಸ್. ಚೆನ್ನಾಗಿತ್ತು ಒಂಥರ ಡಿಸೈನಾಗಿ. ಇನ್ನು ಹಬ್ಬ ಬರ್ತಾ ಇದೆಯಲ್ಲ, ಹಬ್ಬಕ್ಕೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿಡ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡಿದ್ದೀನಿ. ಇದೊಂದು ಬಾಕ್ಸ್ ತಗೊಂಡೆ.
ಇದರಲ್ಲಿ ಫ್ರಿಜ್ಜಲ್ಲಿ ಏನಾದ್ರು ಸ್ಟೋರೇಜ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡ್ಕೊಬೋದು ಅಂತೇಳಿ ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೇನು ಪ್ಲಾಸ್ಟಿಕ್ಕೇ ಆದರೆ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನ್ಯಾಪ್ಕಿನ್ ಟವಲ್ಸ್, ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 99 ರುಪೀಸು, 5 ಬಂದಿದೆ, 5 ಕ್ಲಾತ್. ಇದು ಬಂದ್ಬಿಟ್ಟು ಫೇಸ್ ಒರೆಸೋದಕ್ಕೆ, ಕಿಚನ್ ಒರೆಸೋದಕ್ಕೆ, ಫ್ರಿಜ್ ಕ್ಲೀನಿಂಗ್ ಮಾಡೋದಕ್ಕೆ, ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಹ್ಯಾಂಡ್ ಎಲ್ಲ ಒರೆಸೋದಕ್ಕೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ರೇಷನ್ ಎಲ್ಲ ಇದು ಬಂದು ಕಡಲೆಪಪ್ಪು, ರಾಗಿ ತಗೊಂಡೆ. ಇದೊಂದು ಗ್ಲಾಸ್ ತೊಗೊಂಡೆ. ಗ್ಲಾಸ್ ಆಲ್ರೆಡಿ ತಿಂಗಳು ತೊಗೊಂಡಿದ್ದು ಒಡೆದೋಯ್ತು, ನನಗೆ ಗ್ಲಾಸ್ ಇರಲಿಲ್ಲ, ಸರಿ ಅಂದ್ಬಿಟ್ಟು ತೊಗೊಂಡೆ. ಇದು ರೇಟ್ ಬಂದುಬಿಟ್ಟು 69 ರುಪೀಸ್. ಏನಾದ್ರು ಬಿಸಿ ಬಿಸಿಯಾಗಿ ನೀರು ಜ್ಯೂಸಸ್ ಎಲ್ಲ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತಗೊಂಡು. ಇನ್ನು ಇದು ಬಂದುಬಿಟ್ಟು ಅವಲಕ್ಕಿ, ಎಣ್ಣೆ ಬಂದುಬಿಟ್ಟು ಫಾರ್ಚೂನ್ ಆಯಿತು. ಇನ್ನೊಂದು ಗೋಲ್ಡ್ ಆಯಿಲ್ 2 ಲೀಟ್ರ್, ಆಲ್ರೆಡಿ ಮನೇಲಿ 1 ಲೀಟ್ರ್ ಇತ್ತು, ಅದಕ್ಕೆ ಆಮೇಲೆ ನಾನು 3 ಲೀಟ್ರ್ ಎಣ್ಣೆ ಏನೋ ಆಗುತ್ತೆ ಅಷ್ಟೇ. ಲಯನ್ ಡೇಟ್ಸ್ ಅಂತ ತಗೊಂಡೆ. ದೀಪಾಗೆ ಎಣ್ಣೆ ತಗೊಂಡೆ. ಇನ್ನು ಇದೊಂದು ಸ್ಕ್ರಬ್ಬು, ಬೈ 1 get 1 ಫ್ರೀ ಇದ್ದು, 2 ಥರ ಸ್ಕ್ರಬ್ ಇದೆ. ಇನ್ನು ವೆನಿಲಾ ಎಸೆನ್ಸ್, ನನಗೆ ಕೇಕು ಐಸ್ ಕ್ರೀಮ್ ಎಲ್ಲ ಮಾಡಬೇಕು ಅಂತ ಆಸೆ, ಅದಕ್ಕೆ ಇದು ತಗೊಂಡಿದ್ದೀನಿ. ಇನ್ನು ಇದು ಬಂದುಬಿಟ್ಟು ತೆಂಗಿನಕಾಯಿ ತುರಿಯೋದು, ಮನೇಲಿರೋದು ಆಲ್ರೆಡಿ ಮುರಿದೋಗ್ಬಿಟ್ಟಿದೆ ಅದು. ಇದು ರೇಟ್ ಬಂದುಬಿಟ್ಟು 59 ರುಪೀಸು. ಕ್ವಾಲಿಟಿ ಚೆನ್ನಾಗಿದೆ, ಈ ಥರ ಇಟ್ಕೊಂಡು ತುರಿಯೋದಕ್ಕೆ. ಇನ್ನು ಹನಿ ಬಾಟ್ಲು, ನಾನಂತೂ ಈ ಏರಿಯಾಗೆ ಬಂದಾಗಿಂದ ಡಿಮಾರ್ಟ್ಗೆ ಹೋಗಿ ಹನಿ ಬಾಟ್ಲು ಇಸ್ಕೊಂಡು ಎಷ್ಟು ಬಾಟ್ಲು ಸೇರಿಸಿಟ್ಟಿದ್ದೀನೋ. ಇದರ ಬೈ 1 get 1 ಫ್ರೀ ಇದು. ಇದು ಬಂದುಬಿಟ್ಟು ರೇಟು 130 ಏನು, ಬೈ 1 get 1. ಇನ್ನು ಫೇಸ್ ವಾಶ್ ಅಂತ ತಗೊಂಡೆ. ಈ ಫೇಸ್ ವಾಶ್ ಬಂದು ತುಂಬಾ ಚೆನ್ನಾಗಿರುತ್ತೆ. ನನಗೆ ಫಸ್ಟು ತುಂಬಾ ಸ್ಕಿನ್ ಡ್ರೈ ಆಗಿತ್ತು, ಸಾಫ್ಟೇ ಇರಲಿಲ್ಲ. ಇದು ಹಾಕೋದ್ರಿಂದ ಪರವಾಗಿಲ್ಲ, ಅದಕ್ಕೆ ಇವಾಗ ಇದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದು. ಅಲೋವೆರಾ ಕುಕ್ಕುಂಬರ್ದು ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ, ಸ್ಕಿನ್ ಸಾಫ್ಟು ಮತ್ತು ಹೈಡ್ರೇಟಿಂಗ್ ಆಗಿರುತ್ತೆ, ಚೆನ್ನಾಗಿದೆ. ಇದು 95 ರುಪೀಸ್ ಇದೆ. ಇನ್ನು ಸ್ವಲ್ಪ ಸಾಂಬಾರು ಪುಡಿ ಪ್ಯಾಕೆಟು, ಅರಿಶಿನ ಪುಡಿ ಇದೆಲ್ಲ ತಗೊಂಡು, ಮೈಸೂರು ಸ್ಯಾಂಡಲ್ ಸೋಪು, ಫ್ಲ್ಯಾಕ್ಸ್ ಸೀಡ್, ಏಲಕ್ಕಿ, ಜೀರಿಗೆ, ಆಮೇಲೆ ಮೆಣಸು, ವಿಮ್ ಲಿಕ್ವಿಡು, ಬಾಡಿ ಲೋಷನ್, ಸೋಪ್ಸು, ಹಸ್ಬೆಂಡ್ಗೆ ಮೆಣಸು ಪೌಡ್ರು. ಇದು ರೇಟ್ ಎಷ್ಟು, 260 ರುಪೀಸ್. ಇದು ಪೌಡ್ರ್ ರೇಟ್ ಕಾಣಿಸ್ಬೋದು. ಇದನ್ನೇ ನಾವು ಫೇಸ್ಗೆಲ್ಲ ಹಾಕಿದ್ವಿ. ಇನ್ನು ಸೋಂಪು, ಸಾಸಿವೆ ಬೀಜ, ಕಡಲೆ ಬೀಜ ಅಂತೂ ಜಾಸ್ತಿ ಇರಲೇಬೇಕು, ಯಾಕಂದರೆ ನಾಷ್ಟ ಐಟಮ್ಗೆ ಮತ್ತು ಬರ್ಫಿ ಮತ್ತು ಚಕ್ಲಿ ಏನಾದ್ರು ಸ್ವೀಟ್ಸ್ ಮಾಡ್ತಾನೆ ಇರ್ತೀನಿ, ಲಡ್ಡುಗಳು ಮತ್ತು ಚಟ್ನಿ ಪೌಡರ್ಗಳು, ಇದಕ್ಕೆಲ್ಲ ಬೇಕೇ ಬೇಕು. ಇದು ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ, ಉದ್ದಿನಬೇಳೆ, ಸ್ವಲ್ಪ ಮೈಸೂರು ಬೇಳೆ, ಇದು ಬಂದ್ಬಿಟ್ಟು ತೊಗರಿಬೇಳೆ, ಇದು ಸರಿನಾ, ಸಾಲ್ಟ್, ಆಶೀರ್ವಾದ 2 kg ತಗೊಂಡ್ಬಂದೆ. ಆಶೀರ್ವಾದ ಇದು ಚೆನ್ನಾಗಿ ಬರುತ್ತೆ. ಈ ಆಶೀರ್ವಾದ ಪೌಡರು ಸಾಫ್ಟಾಗಿ ಬರುತ್ತೆ ಮತ್ತು ಬೇರೆ ಯಾವ ಥರ ತೀಡಿದ್ರೂ ಇದು ಚೆನ್ನಾಗಿ ಉಬ್ಬುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಇದು ತುಂಬ ಸಾಫ್ಟಾಗಿ ಈ ಥರ ಉಬ್ಬುತ್ತೆ. ಬೇರೆ ಆಶೀರ್ವಾದಲ್ಲೆಲ್ಲ ಅಷ್ಟೊಂದು ಉಬ್ಬಲ್ಲ. ಇದು ನಾವು ಒಂದೇ ಲೇಯರ್ ತೀಡಿದ್ರೂ ಕೂಡ ಚೆನ್ನಾಗಿ ಉಬ್ಬುತ್ತೆ. ಮತ್ತು ಚಪಾತಿನೂ ಅಷ್ಟೇ ತುಂಬ ಉಬ್ಬುತ್ತೆ, ಸಾಫ್ಟಾಗಿ ಚೆನ್ನಾಗಿದೆ. ಈ ಥರ ಟ್ರೈ ಮಾಡಿ. ಇನ್ನು ಎಲ್ಲ ಬಾಕ್ಸ್ಗೂ ಹಾಕಿ ಎತ್ತಿಡ್ತಾಯಿದ್ದೀನಿ. ಹಳೆ ಸ್ಟಾಕ್ ಏನಾದ್ರು ಇದ್ದರೆ ಅದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಬಿಟ್ಟು ಹೊಸ ಸ್ಟಾಕ್ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಹಳೆ ಸ್ಟಾಕ್ನ ಹಾಕ್ತೀನಿ. ಯಾಕಂದರೆ ಆ ಒಳಗಡೆ ಹಂಗೆ ಮೇಲೆ ಹಾಕ್ತಾಯಿದ್ರೆ ಹುಳಗಳು ಆ ಥರ ಎಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಇನ್ನು ಯಾವ್ದ್ಯಾವ್ದು ಬೇಕೋ ಅದನ್ನು ಮಾತ್ರ ಹೊರಗಡೆ ಇಟ್ಕೊಂಡು ಮೇಲೆ ಇಟ್ಕೊಂಡ್ಬಿಡ್ತೀನಿ ಸಜ್ಜ ಮೇಲೆ. ಇನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾವ್ದು ಬೇಕೋ ಆವಾಗ ಯೂಸ್ ಮಾಡ್ಕೊತೀನಿ. ಇನ್ನೆಲ್ಲ ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟು
ಅದನ್ನೆಲ್ಲ ಒರೆಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಗ್ಲಾಸಿನ ಬಾಟಲ್ ಮೇಲೆ ಆಗಿರಲಿ, ಪ್ಲಾಸ್ಟಿಕ್ ಡಬ್ಬಗಳ ಮೇಲೆ ಆಗಿರಲಿ, ಈ ಥರ ಸ್ಟಿಕ್ಕರ್ ಬರುತ್ತಲ್ವ, ಇದನ್ನು ರಿಮೂವ್ ಮಾಡೋದಕ್ಕೆ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ತಟ್ಟೆಯಲ್ಲೋ ಬೌಲಲ್ಲೋ 1-2 ನಿಮಿಷ ಅದನ್ನು ಹಂಗೆ ಬಿಟ್ಬಿಟ್ಟು ರಿಮೂವ್ ಮಾಡ್ಕೊಳೋದ್ರಿಂದ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಪ್ಲಾಸ್ಟಿಕ್ಕು ಗ್ಲಾಸ್ ಐಟಮ್ ಬಂದುಬಿಟ್ಟು ನಾವು ಸ್ಟವ್ ಮೇಲೆ ಎಲ್ಲ ಇಡೋಕ್ಕಾಗಲ್ವಲ್ಲ, ಅದಕ್ಕೆ ಬಿಸಿ ನೀರಲ್ಲಿ ಈ ಥರ ಮಾಡಿಕೊಂಡು ಒಂದು ಟ್ರಿಕ್ನ ಫಾಲೋ ಮಾಡಿ ನೋಡಿ. ಇನ್ನು ಸ್ಟೀಲ್ ಐಟಮು, ಅಲ್ಯೂಮಿನಿಯಂ ಐಟಮು ಅದನ್ನೆಲ್ಲ ಸ್ಟವ್ ಅಂಟಿಸ್ಬಿಟ್ಟು ಬಿಸಿ ಇಟ್ಟರೆ ಅದು ಬೇಗನೆ ರಿಮೂವ್ ಆಗಿಬಿಡುತ್ತೆ. ಅದನ್ನು ಬಂದ್ಬಿಟ್ಟು ಆ ಥರ ಟ್ರೈ ಮಾಡಬೇಕು. ಈ ಥರ ನಾವು ಯಾವುದ್ಯಾವ್ದು ಯೂಸ್ ಮಾಡೋಕ್ಕಾಗಲ್ಲ ಸ್ಟವ್ ಮೇಲೆ ಅಂಥದನ್ನೆಲ್ಲ ಈ ಥರ ಬಿಸಿಯಾಗಿ ನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಬಿಟ್ರೆ ಕ್ಲೀನಾಗಿ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಇನ್ನು ರೇಷನ್ ಎಲ್ಲ ಫಿಲ್ ಮಾಡಿಬಿಟ್ಟು ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ನೀರು ಕಾಯಿಸ್ಬಿಟ್ಟು ಅದರಲ್ಲಿ 1-2 ನಿಮಿಷ ಇಟ್ಟರೆ ಈ ಥರ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಇನ್ನು ಸ್ಪ್ರೌಟ್ಸ್ನ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಹೆಸ್ರು ಕಾಳು, ಕಡಲೆಕಾಳು, ಹುರುಳಿಕಾಳು, ಸ್ವಲ್ಪ ಕಿಡ್ನಿ ಬೀನ್ಸ್ ಬರುತ್ತಲ್ವ ಅದನ್ನೆಲ್ಲ ನೆನೆಸಿಡ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಒಂದು 12 ಗಂಟೆ ಟೈಮು. ಇವಾಗೆ ನೆನೆಸಿಟ್ರೆ ನೈಟ್ಗೆ ಒಂದು 9 ಗಂಟೆ ಹಾಗೆ ಮೊಳಕೆ ಕಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಈ ಥರ ನಾವು ಮೊಳಕೆ ಕಟ್ಟು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಕಾಳುಗಳಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ. ಡೈಲಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕಾಳು ತೊಗೊಳೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಪ್ರೋಟೀನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮಳೆ ಕೂಡ ಬರ್ತಾಯಿತ್ತು, ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಹೋಗಿ ಮಳೆ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಬಟ್ಟೆ ಎಲ್ಲ ಹಾಕಿದ್ದೆ, ಬಟ್ಟೆ ಎಲ್ಲ ತೆಗೆದುಬಿಟ್ಟು ಕೂಡ ಬಟ್ಟೆ ಎಲ್ಲ ಮಡಚಿ ಇಡ್ತಾ ಇದ್ದೀನಿ. ಇವಾಗಂತೂ ಮಳೆ ಡೈಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ಟೆ ಒಣಗೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಡೈಲಿ ಅಷ್ಟೇ ಚೆನ್ನಾಗಿ ಒಣಗೋದೇ ಇಲ್ಲ. ಬಟ್ಟೆ ಒಣಗಿಲ್ಲ ಅಂದರೆ ಅದು ಸ್ಮೆಲ್ ಬರೋ ಥರ ಇರುತ್ತೆ. ಚೆನ್ನಾಗಿ ಬಿಸಿಲುಗಾಲ ಬಂದ್ರೇ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗೋದು. ಎಷ್ಟು ಒಣಗಿದ್ರೂ ಅದ್ರ ಮೇಲೆ ತಣ್ಣಗಿದ್ದೇ ಇರುತ್ತೆ. ಇನ್ನು ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಹಾಗೆ ಸೀರಿಯಲ್ ನೋಡ್ತೀನಿ ನಾನು ಮಧ್ಯಾಹ್ನ ಟೈಮಲ್ಲಿ. ಇನ್ನು ಎಡಿಟಿಂಗ್ ಕೆಲಸ ಇರುತ್ತಲ್ವ, ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡೋದು, ಸೀರಿಯಲ್ ನೋಡೋದು, ಮತ್ತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಈ ಥರ ಹೆಂಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಏನಾದ್ರು ಪೆಂಡಿಂಗ್ ಕೆಲಸಗಳಿದ್ರೆ, ಚಿಕ್ಕ ಚಿಕ್ಕ ಕೆಲಸಗಳಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದು, ಎತ್ತಿಟ್ಕೊಳೋದು, ದಿನಕ್ಕೆ ಒಂದೊಂದು ದಿವಸ ಒಂದೊಂದು ಥರ ಕೆಲಸ ಮಾಡ್ತಾನೆ ಇರ್ತೀನಿ. ಇನ್ನು ಸಂಜೆ ಆಗೇ ಹೋಯಿತು. ಇನ್ನು ಸಂಜೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು. ಬೆಳಗ್ಗೆ ಇದು ಬಿಸಿಬೇಳೆಭಾತ್ ಎಲ್ಲ ಮಾಡಿದ್ನಲ್ಲ, ಆ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಡಲೆ ಬೀಜನ ಕೂಡ ಹುರ್ಕೊತಾ ಇದ್ದೀನಿ. ಬಿಸಿ ನೀರು ಇಟ್ಕೊಂಡು ABC ಜ್ಯೂಸ್ ಕೂಡ ಕುಡಿತಾ ಇದ್ದೀನಿ. ಈ ಥರ ಯಾವ್ದಾದ್ರು ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನಮಗೆ. ಆಯಿಲ್ ಫುಡ್ಡು ಆ ಥರ ಎಲ್ಲ ಕಮ್ಮಿ ಮಾಡಿಕೊಂಡ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ನಾನು ಈ ಥರ ನನಗೆ ಸಾಯಂಕಾಲ ಟೈಮ್ ಪಾಸ್ ಮಾಡಬೇಕಂದ್ರೆ ಈ ಥರ ಯಾವ್ದಾದ್ರು ಕಡಲೆ ಬೀಜ ಹುರ್ಕೊಂಡು ABC ಜೊತೆಗೋ ಇಲ್ಲ ಸುಮ್ಮನೆ ಇರುವಾಗ ಅದನ್ನು ತಿಂತೀನಿ ನಾನು. ಇನ್ನು ಎಲ್ಲ ಜ್ಯೂಸ್ ಎಲ್ಲ ಕುಡ್ಕೊಂಡು ಇನ್ನು ನೈಟಿಗೆ ಕೂಡ ಅನ್ನ ರಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಅನ್ನಗೂ ಕೂಡ ಒಂದು ಕಡೆ ಬೇಯೋದಕ್ಕೆ ಇಟ್ಬಿಟ್ಟೆ. ಇನ್ನೊಂದು ಕಡೆ ಟೊಮೆಟೊ 1-2 ಹುಣಸೆಹಣ್ಣು ಹಾಕಿ ರಸಮ್ಗೂ ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಜೀರಿಗೆ 1 ಟೇಬಲ್ ಸ್ಪೂನು, ಪೆಪ್ಪರ್ 1 ಟೇಬಲ್ ಸ್ಪೂನು, 1/4 ಸ್ಪೂನ್ ಮೆಂತ್ಯ, 1 ಒಣಗಿದ ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ತರಿಯಾಗಿ ರುಬ್ಕೋಬೇಕು. ಇವಾಗ ಟೊಮೆಟೊ ಎಲ್ಲ ಬೆಂದಿತ್ತಲ್ಲ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಟೊಮೆಟೊದಲ್ಲಿರೋ ಸ್ಕಿನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಅದನ್ನು ಎಲ್ಲ ಹಿಂಡ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ, 1-2 ಒಣಗಿನ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ರುಬ್ಬಿರ್ತೀವಲ್ಲ ತರಿಯಾಗಿ ಆ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇಂಗು, ಅರಿಶಿನ ಪುಡಿ, ರಸಮ್ ಪೌಡ್ರ್ 1-2 ಟೇಬಲ್ ಸ್ಪೂನ್ ಹಾಕಿ ಬೆಂದಿರೋ ರಸಮ್ ಟೊಮೆಟೊ ಜ್ಯೂಸನ್ನ ಹಾಕ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ.
ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ, ಉಪ್ಪನ್ನ ಹಾಕಿ 1-2 ನಿಮಿಷ ಅಂದರೆ ರಸಮ್ನ ಬಂದು ಕುದಿಸ್ಬಾರ್ದು, ಸ್ವಲ್ಪ ನೊರೆ ಬರುತ್ತೆ ನೋಡಿ ಅವಾಗೆ ಆಫ್ ಮಾಡಿಬಿಡ್ಬೇಕು. ಇನ್ನು ರಸಮ್ ಕೂಡ ರೆಡಿ ಆಯಿತು, ಅನ್ನ ಕೂಡ ರೆಡಿ ಆಗಿತ್ತು. ಇನ್ನು ನಮ್ಮ ಊಟ ಕೂಡ ಮುಗಿಸ್ಕೊಂಡ್ರಿ. ಸ್ವಲ್ಪ ಆಮ್ಲೆಟ್ ಹಾಕ್ಕೊಂಡಿದ್ದೆ. ಇನ್ನು ನಮ್ಮ ಹಸ್ಬೆಂಡು ಸ್ವಲ್ಪ ಕಬಾಬ್ ಕೂಡ ತೊಗೊಂಬಂದಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಕಾಳುಗಳನ್ನೆಲ್ಲ ನೆನೆಸಿದ್ನಲ್ಲ ಅದನ್ನೆಲ್ಲ ಈ ಥರ ಕಾಟನ್ ಬಟ್ಟೆಯೆಲ್ಲ ಹಾಕಿ ಕಟ್ಟಿಡ್ತಾ ಇದ್ದೀನಿ. ಟೈಟಾಗಿ ಕಟ್ಟಿಡಬೇಕು, ಲೂಸಾಗಿ ಕಟ್ಟಿಡಿದ್ರೆ ಅದು ಮೊಳಕೆ ಬರೋದಿಲ್ಲ. ಈ ಥರ ಬಟ್ಟೆಯಲ್ಲಿ ಹಾಕಿ ಅದನ್ನು ಟೈಟಾಗಿ ಕಟ್ಟಿದರೆ ನಮ್ಗೆ ಒಂದೇ ದಿವಸದಲ್ಲಿ ಮೊಳಕೆ ಬಂದುಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಲೂಸಾಗಿ ಕಟ್ಟಿದ್ರು ಕೂಡ 2 ದಿವಸ ಆದರೂ ಮೊಳಕೆ ಬರೋಲ್ಲ. ಇದನ್ನು ಈ ಥರ ಕಟ್ಕೊಂಡು ಒಂದು ದಿವಸ ಎಲ್ಲ ಹಾಗೆ ಹೊರಗಡೆನೇ ಇಟ್ಬಿಡಬೇಕು, ಫ್ರಿಜ್ಜಲ್ಲೆಲ್ಲ ಇಡಬಾರ್ದು. ಒಂದು ದಿವಸ ಎಲ್ಲ ಇಟ್ಟಾದಮೇಲೆ ಮೊಳಕೆ ಎಲ್ಲ ಬಂದಮೇಲೆ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಬೋದು. ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Take care. Bye. Thank you.